ಸೆಕ್ಸ್ ಮಿತ್ಸ್ ಪಾರ್ಟ್ 1. ಸೆಕ್ಸ್ ಅಥವಾ ಸಂಭೋಗದ ಬಗ್ಗೆ ಮಿತ್ ಅಂದರೆ ಅಪನಂಬಿಕೆಗಳು ಏನೇನಿದೆಯೋ ನಮ್ಮಲ್ಲಿ ಅದನ್ನು ಬ್ರೇಕ್ ಡೌನ್ ಮಾಡುವಂಥ ವಿಡಿಯೋ ಪಾರ್ಟ್ 1 ಇದು. ಸೆಕ್ಸ್ ಶುಡ್ ಆಲ್ವೇಸ್ ಬಿ ಸ್ಪಾಂಟೇನಿಯಸ್ ಆ್ಯಂಡ್ ಪ್ಯಾಷನೇಟ್. ಅಂದರೆ ಯಾರಿಗೆ ಅನಿಸಿದ್ರು ಅವಾಗ ಸೆಕ್ಸ್ ಮಾಡಲಿಕ್ಕೆ ತಯಾರಾಗಿರಬೇಕು, ಜೋಶಲ್ಲಿರಬೇಕು. ತಪ್ಪಪ್ಪ. ರಿಯಲ್ ಲೈಫಲ್ಲಿ ಎಲ್ಲಿ ಸಾಧ್ಯ? ಈಗ ಅಷ್ಟು ಸ್ಟ್ರೆಸ್ ಇದೆ, ರುಟೀನ್ ಲೈಫು ನಮ್ಮದು, ಅದ್ರ ಮಧ್ಯೆ ಇಂಟಿಮೆಸಿಗೆ ಸಮಯ ಒಬ್ಬರು ಮಾಡ್ಕೊಳ್ಬೇಕು, ಇಬ್ಬರೂ ಮಾಡ್ಕೊಳ್ಬೇಕು, ಜೊತೆಗೆ ಸಮಯ ಕಳಿಬೇಕು ಅನ್ನೋದೇ ಒಂದು ದೊಡ್ಡ ಎಫರ್ಟು. ಅಂಥದ್ರಲ್ಲಿ ಏರುಪೇರು ಆಗೋದು ಪರ್ಫೆಕ್ಟ್ಲಿ ನಾರ್ಮಲ್. ಇಫ್ ಎ ಪಾರ್ಟ್ನರ್ ಸೇಸ್ ನೋ, ಇಟ್ ಮೀನ್ಸ್ ರಿಜೆಕ್ಷನ್. ಈಗ ಗಂಡ ಅಥವಾ ಹೆಂಡತಿ ಅಥವಾ ಪಾರ್ಟ್ನರ್ ಇಲ್ಲ ಅಂತ ಹೇಳಿದಾಗ ಅವ್ರಿಗೆ ನನ್ನ ಮೇಲೆ ಇಷ್ಟ ಇಲ್ಲ, ನನ್ನ ರಿಜೆಕ್ಟ್ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ಕೂಡ್ದು. ಯಾಕಂದರೆ ನೋ ಅಂದರೆ ಅವ್ರಿಗೆ ಸುಸ್ತಾಗಿರ್ಬೋದು, ಸ್ಟ್ರೆಸ್ ಇರ್ಬೋದು, ಮೂಡ್ ಇಲ್ಲದೆ ಇರ್ಬೋದು. ಎಲ್ಲರದ್ದು ಒಂದು ಬೌಂಡ್ರೀಸ್ ಇರುತ್ತೆ, ಅದನ್ನು ನಾವು ರೆಸ್ಪೆಕ್ಟ್ ಮಾಡಬೇಕು. ಅವರು ನೋ ಅಂದಾಗ ಬೇಜಾರು ಮಾಡ್ಕೊಳ್ಳೋದಾಗಲಿ, ಅವರು ಎಸ್ ಅಂದಾಗ ಅತಿಯಾಗಿ ಖುಷಿ ಪಡೋದಾಗಲಿ, ಎರಡೂ ಇಲ್ಲದೆ ಒಂದು ಬ್ಯಾಲೆನ್ಸ್ ಇದ್ದಾಗ ಅರ್ಥ ಮಾಡ್ಕೊಳ್ಬೋದು. ಮೆನ್ ಆಲ್ವೇಸ್ ವಾಂಟ್ ಮೋರ್ ಸೆಕ್ಸ್ ದ್ಯಾನ್ ವುಮೆನ್. ಇದು ಬಹಳ ಪ್ರಚಲಿತವಾಗಿರುವಂತಹ ಅಪನಂಬಿಕೆ. ಈಗ ಮನುಷ್ಯನಿಂದ ಮನುಷ್ಯನಿಗೆ ವ್ಯತ್ಯಾಸ ಇರುತ್ತೆ ಹೊರತು ಗಂಡು ಹೆಣ್ಣು ಆ ಥರ ಏನೂ ಇರಲ್ಲ. ಎಷ್ಟೋ ಜನ ಹೆಣ್ಮಕ್ಳಿಗೆ ಹೆಚ್ಚಿಗೆ ಸೆಕ್ಸ್ ಡ್ರೈವ್ ಇರುತ್ತೆ, ಆದರೆ ಸೊಸೈಟಲ್ ನಾರ್ಮಿಂದ ಮಾತಾಡೋದಿಲ್ಲ ಅನಿಸುತ್ತೆ ಓಪನ್ ಆಗಿ. ಬಟ್ ಎಲ್ಲರಿಗೂ ಇಟ್ಸ್ ವೆರಿ ನ್ಯಾಚುರಲ್ ಆ್ಯಂಡ್ ನಾರ್ಮಲ್. ಲಾಂಗ್ ಟರ್ಮ್ ರಿಲೇಷನ್ಶಿಪ್ಸ್ ಕಿಲ್ ಸೆಕ್ಷುವಲ್ ಎಕ್ಸೈಟ್ಮೆಂಟ್. ಹೆಚ್ಚಿಗೆ ಕಾಲ ಒಬ್ಬರ ಜೊತೆ ಇದ್ದಷ್ಟು ಸೆಕ್ಸುವಲ್ ಆ್ಯಕ್ಟಿವಿಟೀಸ್ ಕಡಿಮೆ ಆಗಿಬಿಡುತ್ತೆ ಅಂತ ಅದು ಒಂದು ಮಿತ್ತು. ಈಗ ಮೊನೋಟನಿ, ಒಂದೇ ಥರ ಬದುಕು, ಒಂದೇ ಥರ ಒಂದೇ ಮನೆಯಲ್ಲಿರೋದು, ಅದೇ ಮಾಡೋದು, ಹೋಗೋದು ಬರೋದು ಅಂತ ಮೊನೋಟನಿ ಇದ್ದಾಗ ಆ ಥರ ಆಗ್ಬೋದೇ ಹೊರತು ಕಮ್ಯುನಿಕೇಟ್ ಮಾಡಿಕೊಂಡು ಜಾಗ ಬದಲಾಯಿಸೋದು, ಬೇರೆ ಏನೇನೋ ಕಾರ್ಯಗಳನ್ನ ಮಾಡೋ ಅಂಥದ್ದು ಇಂಟಿಮೆಸಿನ ಜಾಗರೂಕಗೊಳಿಸೋದಕ್ಕೆ ಸಹಾಯಕಾರಿಯಾಗುತ್ತೆ. ಟ್ರೈ ಮಾಡಿ. ಟಾಕಿಂಗ್ ಅಬೌಟ್ ಫ್ಯಾಂಟಸೀಸ್ ಇಸ್ ಶೇಮ್ಫುಲ್. ಈಗ ನನಗೆ ಅದು ಮಾಡಬೇಕು ಅಂತ ಆಸೆ ಇದೆ, ನನಗೆ ಅದು ನೋಡಬೇಕು ಅಂತ ಆಸೆ ಇದೆ ಅಂತ ಎಲ್ಲ ಹೇಳೋದು ಫ್ಯಾಂಟಸಿ. ಒಬ್ಬರು ನಿಮ್ಮನ್ನು ನಂಬಿ ಇದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಿದ್ದಾರೆ ಅಂದರೆ ಅಲ್ಲಿ ಎಷ್ಟು ಡೀಪ್ ಕನೆಕ್ಷನ್ ಇದೆ ಅವ್ರ ಒಟ್ಟಿಗೆ ನಿಮಗೆ ಅಂತ ಅರ್ಥ ಮಾಡ್ಕೊಳ್ಬೇಕೇ ಹೊರತು ಅಪಾರ್ಥ ಅಲ್ಲ.